ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗಾಗಲೇ ನೀವು ತಮ್ಲೈನ್ ನೋಡಿರ್ಬೋದು. ಹೌದು, ಪೋರ್ಟರ್ ಅವರು ಒಂದು ಸ್ಕ್ಯಾಮ್ ಮಾಡ್ತಾಯಿದ್ದಾರೆ, GST ಸ್ಕ್ಯಾಮು. ಅದ್ರ ಬಗ್ಗೆ ಕಂಪ್ಲೀಟ್ ತಿಳಿಸ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ ಸ್ಕ್ಯಾಮ್ ಏನಂತ ಹೇಳೋದಾದರೆ, ಇದೇ ಲಾಸ್ಟ್ ಮಂತು 24ನೇ ತಾರೀಕಿಂದ 18% GST ಅಂತ ಏನು ತಂದರು ಟೂ ವೀಲರ್ಗಳಿಗೆ. ಅದಕ್ಕೆ ನಾನು ಇವಾಗ ಅದ್ರ ಪ್ರಕಾರ ಇವಾಗ ವಿಡಿಯೋ ಮಾಡ್ತಾ ಇರೋದು. ಏನಪ್ಪ ಅಂತ ಹೇಳಬೇಕು ಅಂದರೆ, GST ಇವರು 18% ನಾವು ಗೌರ್ಮೆಂಟು ಕಟ್ತಾಯಿದ್ದೀವಿ ಟೂ ವೀಲರ್ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ನಾವೊಂದು ಫಾರ್ಮ್ನ ಮೇಂಟೈನ್ ಮಾಡಿಕೊಂಡು ನಾವು GST ಎಲ್ಲ ಫೈಲಿಂಗ್ ಮಾಡ್ತೀವಿ. ನಾವು ಕೂಡ ಪೋರ್ಟರ್ ಎಲ್ಲ ಬುಕ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಎಲ್ಲ. ನಾನು ಆ್ಯಸ್ ಎ ಕನ್ಸ್ಯೂಮರ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ತಿರೋದು. ನಾನು ಯಾವುದೇ ಥರ ಡೆಲಿವರಿ ಎಕ್ಸಿಕ್ಯೂಟಿವ್ ಆ ಥರ ಆಗಿ ಮಾತಾಡ್ತಾ ಇಲ್ಲ. ಏನಂತ ಹೇಳೋದಾದರೆ, ನಮ್ಮ ಕಂಪ್ನಿಯಿಂದ ನಾವು ರೆಗ್ಯುಲರಾಗಿ ಪೋರ್ಟರಲ್ಲಿ ಆರ್ಡ್ರುಗಳನ್ನ ಬುಕ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಟೂ ವೀಲರು ಆಗಲಿ, ಆಟೋ ಆಗಲಿ, ಮತ್ತು ಫೋರ್ ವೀಲರ್ ಆಗಲಿ ಎಲ್ಲನೂ ಕೂಡ ಬುಕ್ ಮಾಡ್ತಿರ್ತೀವಿ. ಹೈಯೆಸ್ಟು ಟೂ ವೀಲರ್ಗಳನ್ನೇ ಬುಕ್ ಮಾಡೋದು. ಇವರು ಯಾವಾಗ 24ನೇ ತಾರೀಕು ಸೆಪ್ಟೆಂಬರಿಂದ 18% GST ತಂದರು, ಅವಾಗಿಂದನೂ ಕೂಡ ನಾವು ಬುಕ್ಕಿಂಗ್ ಮಾಡ್ತಾಯಿದ್ದೀವಿ. ಅದ್ರ ಸ್ಕ್ರೀನ್ ಶಾಟ್ಗಳೆಲ್ಲ ನಿಮಗೆ ಮುಂದೆ ಆಗ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. 29ನೇ ತಾರೀಕು ಒಂದು ಆರ್ಡ್ರ್ ಬುಕ್ ಮಾಡ್ತೀವಿ ದೊಡ್ಡಬಳ್ಳಾಪುರಕ್ಕೆ. ಅಲ್ಲಿಗೆ GST ತೊಗೊಂಡಿದ್ದಾರೆ 82 ರುಪೀಸು, 538 ರೂಪಾಯಿ ಆರ್ಡ್ರು. ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಶಾಟು. ಇದಕ್ಕೆ ನನಗೆ GST ರಿಟರ್ನ್ಸ್ ಬಂದಿರೋದು, ಅಂದರೆ ಇನ್ಪುಟ್ ಬಂದಿರೋದು ನನಗೆ ಬರೀ 26 ರೂಪಾಯಿ ಅಷ್ಟೇ ರಿಟರ್ನ್ಸ್ ಬಂದಿರೋದು. 82 ರೂಪಾಯಿ ರಿಟರ್ನ್ಸ್ ಬರೋ ಜಾಗದಲ್ಲಿ 26 ರೂಪಾಯಿ ಬಂದಿದೆ. 26 ರೂಪಾಯಿ ಅಂದರೆ 5% GST ನನಗೆ ರಿಟರ್ನ್ಸ್ ಹಾಕಿದ್ದಾರೆ, ಫೈಲಿಂಗ್ ಮಾಡಿದ್ದಾರೆ. ಅದ್ರ ಕಂಪ್ಲೀಟಾಗಿ ನಾನು ಕಸ್ಟಮರ್ ಕೇರ್ಗೂ ಕೂಡ ಕಾಲ್ ಮಾಡಿದ್ದೀನಿ. ಆ ಕಾಲ್ ರೆಕಾರ್ಡ್ ಕೂಡ ಹಾಕ್ತೀನಿ, ಕಂಪ್ಲೀಟಾಗಿ ನೋಡಿ. ಮತ್ತು ನಮ್ಮ ಆಡಿಟ್ರು ಕೂಡ ಮಾತಾಡಿದ್ದಾರೆ, ಅದನ್ನು ಕೂಡ ಹಾಕ್ತೀನಿ. ಅವ್ರು ಎಷ್ಟು ಫೈಲಿಂಗ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ಹಾಕ್ತೀನಿ. ನಾನು ಆ್ಯಸ್ ಎ ಅಕೌಂಟೆಂಟ್ ಆಗಿ ನಾನು ಮಾತಾಡ್ತಿರೋದು, ಮತ್ತು ಕನ್ಸ್ಯೂಮರ್ ಆಗಿ ಕೂಡ ಮಾತಾಡ್ತಾ ಇರೋದು. ಇವರು ಕಂಪ್ನಿಯವರು ಎಷ್ಟು ದೊಡ್ಡ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಅವರು ಆರೋಪಕ್ಕೆ ಯಾವ ಕ್ಲಾರಿಟಿ ಕೊಡ್ತಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಫುಲ್ಲು ಡಾಕ್ಯುಮೆಂಟ್ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗಲೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಹಾಕ್ತೀನಿ. ರೈಡರ್ಸ್ಗೆ ಆಗೋ ಮೋಸಕ್ಕಿಂತ ಕನ್ಸ್ಯೂಮರ್ಗೆ ಇವಾಗ ಮೋಸ ಜಾಸ್ತಿ ಆಗ್ತಾಯಿದೆ ಇವರು ಪೋರ್ಟರ್ ಕಂಪ್ನಿಯಿಂದ. ಇವರು ಹೇಳೋ ಪ್ರಕಾರ ಆಟೋಗೆ, ಫೋರ್ ವೀಲರ್ಗೆ ಮತ್ತು ಈ ಬೈಕ್ಗೆ ಬೇರೆ ಬೇರೆ ಟ್ಯಾಕ್ಸ್ಗಳಂತೆ. ಅಂದರೆ ಆಟೋಗೆ ಕ್ಯಾಬ್ ಇವಾಗ ಏನು ಬರುತ್ತೆ ಫೋರ್ ವೀಲರ್, ಅದಕ್ಕೆ 5% GST ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಟೂ ವೀಲರ್ಗೆ 18% GST ಅಂತ ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಅವ್ರ ರೂಲ್ಸ್ ಅಂತೆ. ಅದು ನಮಗೆ ಯಾವುದೇ ಥರ ಗೊತ್ತಿಲ್ಲ ಮಾಹಿತಿಗಳು. ಯಾಕಂದರೆ ಇದು ರ್ಯಾಪಿಡೋ ಆಗಲಿ, ಊಬರ್ ಆಗಲಿ, ಓಲಾ ಆಗಲಿ ಎಲ್ಲ ಕಂಪ್ನಿಗಳಿಗೂ ಸರ್ವಿಸ್ ಇದೇ ಥರ ಸರ್ವಿಸ್ಗಳನ್ನ ಕೊಡ್ತಾ ಇದೆ. ಆ ಸರ್ವಿಸ್ಗಳಲ್ಲಿ 5% GST ಫೈಲಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಥರ ನಾವು GST ನಂಬರ್ ಕೊಡ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಯಾವ ಥರ ಫೈಲಿಂಗ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಪೋರ್ಟರ್ ಅವ್ರಿಗೆ ನಾವು GST ನಂಬರ್ ಕೊಡ್ತಾ ಇದ್ದೀವಿ. ಅಂದರೆ B2B ಬಿಸ್ನೆಸ್ ಥರ ಇದು. ಅಂದರೆ ನಾವು ಅದರಲ್ಲಿ ಒಂದು ಆರ್ಡ್ರುಗಳನ್ನ ಬುಕ್ ಮಾಡಬೇಕಾದ್ರೆ GST ನಂಬರ್ ತಗೊಳುತ್ತೆ ನಮ್ಮ ಫರ್ಮ್ GST ನಂಬರು. ಅದ್ರ ಪ್ರಕಾರ ಬುಕ್ಕಿಂಗ್ ಆಗುತ್ತೆ. ಎವ್ರಿ ಮಂತು ನಮಗೆ ಫೈಲಿಂಗ್ ಬರುತ್ತೆ. ಆದರೆ ಈ ಮಂತು ಕೂಡ ಫೈಲಿಂಗ್ ಬಂದಿತ್ತು. ಅದರಲ್ಲಿ ನನಗೆ ಫೈಲಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ GST ಅವರು 5%ಗೆ ಫೈಲಿಂಗ್ ಮಾಡಿದ್ದಾರೆ. ಇಲ್ಲಿ ಬಂದು 18% ದುಡ್ಡು ತಗೊಂಡು ನಮ್ಮ ಹತ್ರ 5%ಗೆ ಫೈಲಿಂಗ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಕಾಲ್ ಕೂಡ ಮಾಡಿದ್ದೀನಿ, ಏನೇನು ಮಾತಾಡೋರು ಅಂತ ನೋಡಿ. ಮತ್ತು ನಮ್ಮ ಆರ್ಡ್ರ್ ಹತ್ರ ಮಾತಾಡಿರೋದು ಕಾಲ್ ರೆಕಾರ್ಡ್ ಇದೆ, ಅದನ್ನು ಕೇಳಿಸ್ಕೊಳ್ಳಿ. ಮುಂದೆ ಯಾವ ಥರ ರಿಪ್ಲೈ ಬರುತ್ತೆ ನೋಡೋಣ. ಅಲ್ಲಲ್ಲಿ ಸ್ಕ್ರೀನ್ ಶಾಟ್ ಕೂಡ ಹಾಕ್ತಾ ಇರ್ತೀನಿ ನಮಗೆ ಯಾವ ಥರ ಫೈಲಿಂಗ್ ರಿಟರ್ನ್ಸ್ ಬಂದಿದೆ ಅನ್ನೋದನ್ನು. ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಡಾಕ್ಯುಮೆಂಟ್ ಸಮೇತ ನಿಮ್ಗೆ ಇಟ್ಕೊಂಡು ಮಾತಾಡ್ತೀನಿ. ಇವಾಗ ನಾನು ಸ್ಕೂಟರ್ಗಳು ಬುಕ್ ಮಾಡ್ತಾ ಇರ್ತೀನಿ. ಟ್ರಕ್ಕು, ಆಟೋಗೆಲ್ಲ 5% GST ಅಂತ ಹೇಳ್ತಾ ಇದ್ದೀರಾ. ಆದರೆ ಟೂ ವೀಲರ್ಗೆ ಯಾಕೆ 18% ತಗೊಂಡು ನೀವು ಫೈಲಿಂಗ್ ಮಾಡ್ತಾ ಇರೋದು 5%? ಹೇಳ್ತೀನಿ ಸರ್. ಟೂ ವೀಲರ್ ಫಾರ್ GST ಅನ್ನೋದು ಬಂದ್ಬಿಟ್ಟು ಸೆಪ್ಟೆಂಬರ್ 22 ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಸರ್. ಇದು ಪೋರ್ಟರ್ ಕಡೆಯಿಂದ ನಾವು ನಿಮಗೆ ಚಾರ್ಜಸ್ ಮಾಡ್ತಿರೋದಲ್ಲ. ಆಕ್ಚುಲಿ ನೀವು ಹೇಳಿ ಗೊತ್ತಾಯ್ತು ನನಗೆ. 18% ಅನ್ನೋದು ಬಂದ್ಬಿಟ್ಟು ಡಿಡಕ್ಟ್ ಆಗ್ತಿದೆ ಸರ್. ಇದು ಸರ್ ಇನ್ಪುಟ್ GST ನನಗೆ ಬರ್ತಾ ಇರೋದು 5% ನಿಮ್ಮ ಕಡೆಯಿಂದ. ಓಕೆ ಸರ್, ಓಕೆ. ನಾನು ಫೈಲಿಂಗಲ್ಲಿ ನಂದು ಫುಲ್ ಡೀಟೇಲ್ಸ್ ಇದೆ. ನಮ್ಮದು 3 ಫರ್ಮಿಂದ ಬುಕ್ ಮಾಡ್ತಾ ಇರೋದು. ನಾನು ಫೈಲಿಂಗ್ ಇವಾಗ 20th ಲಾಸ್ಟ್ ಅಲ್ವಾ ಈ ಮಂತ್ ಡೇಟು. ಹೇಳಿ. ಎರಡು ಬಿಲ್ಲು ನನಗೆ 5% ಬಂದಿದೆ. ನಾನು ದೊಡ್ಡಬಳ್ಳಾಪುರಕ್ಕೆ ಬುಕ್ ಮಾಡಿದ್ದೆ ಇನ್ನೊಂದು ಐಡಿಲಿ, ಇದೇ ಐಡಿಲಲ್ಲ. ಅಲ್ಲ, ನಿಮಗೆ ಸ್ಟಾರ್ಟ್ ಆಗಿರೋದೇ ಸೆಪ್ಟೆಂಬರ್ 22ನೇ ತಾರೀಕು. ಸೆಪ್ಟೆಂಬರ್ 29ನೇ ತಾರೀಕು ನನಗೆ ಅದು ಬುಕ್ ಮಾಡಿರೋದು. ಎರಡು ಬಿಲ್ 538 ರೂಪಾಯಿ ದೊಡ್ಡಬಳ್ಳಾಪುರ, 87 ರೂಪಾಯಿ GST ಹಾಕಿದ್ದೀರಾ. ರಿಟರ್ನ್ಸ್ ಕೊಟ್ಟಿರೋದು 13 ರೂಪಾಯಿ 45 ಪೈಸೆ, 13 ರೂಪಾಯಿ 45 ಪೈಸೆ SGST CGST. 18%ಗೆ ನಿಮ್ಗೆ ಬರೀ 5% ಮಾತ್ರ ರಿಟರ್ನ್ ಬಂದಿದೆ. ರಿಟರ್ನ್ಸ್ ಬಂದಿರೋದು ಅಷ್ಟೇನೆ. ಓಕೆ, ಸರಿ ಸರ್, ಓಕೆ. ನಿಮ್ಗೆ ಇಶ್ಯೂ ಆಗಿರೋದು ಇದು. ಓಕೆ, ನಾನು ಈಗ ಚೆಕ್ ಮಾಡಿ ಹೇಳ್ತೀನಿ. ಜಸ್ಟ್ ನಾನು ಹೇಳಿದ್ದೀನಿ. ಓಕೆ ಸರ್, ನೀವು ಕನ್ಸ್ಯೂಮರ್ ಕೊಟ್ಕೋಬೇಕಾಗುತ್ತೆ ಸರ್. ನೀವು ಏನಾರು ಹಿಂಗೆ ಮಾಡಿದ್ರೆ ಈ ಕಡೆ ರೈಡರ್ಸ್ಗೂ ಮೋಸ ಮಾಡ್ತಾ ಇದ್ದೀರಿ, ಈ ಕಡೆ ಕನ್ಸ್ಯೂಮರ್ಗೂ ಮೋಸ ಮಾಡ್ತಾ ಇದ್ದೀರಿ. ಟಿಕೆಟ್ನ ರೈಸ್ ಮಾಡ್ತೀನಿ. ಜಸ್ಟ್ ನಾನು ಹೇಳಿದ್ದೀನಿ ಪ್ಲೀಸ್. ಟಿಕೆಟ್ ರೈಸ್ ಎಲ್ಲದಕ್ಕೂ ಮಾಡಬೇಕು. ನಾನು 3 ಅಕೌಂಟು GST ಲಿಂಕ್ ಮಾಡಿದ್ದೀನಿ. 3 ಫಾರ್ಮಿಂದನೂ ಕಂಪ್ಲೇಂಟ್ ಆಗುತ್ತೆ ಮತ್ತು ಯೂಟ್ಯೂಬ್ಗೂ ವಿಡಿಯೋ ಹೋಗುತ್ತೆ.
ಓಕೆ ಸರ್ ಜಸ್ಟ್ ಲೈನ್ ಇರಿ ಪ್ಲೀಸ್. ಓಕೆ. ಅದೇ ಅಲ್ಲ ಸರ್, ಸರ್ವಿಸ್ ಟ್ಯಾಕ್ಸ್ ಅಂದಮೇಲೆ ಆಟೋಗಾಗಲಿ ಟೂ ವೀಲರ್ಗಾಗಲಿ ಎಲ್ಲ ಒಂದೇ ಸರ್ವಿಸ್ ತಾನೇ ಕೊಡೋದವರು. ಅದು ಟೂ ವೀಲರ್ಗೆ 18% ಇದೆ ಸರ್. ಅದು ಏನು ಸ್ಪೆಷಲ್? ಟೂ ವೀಲರ್ಗೂ ಏನು ಸ್ಪೆಷಲ್ಲು, ಆಟೋಗೆ ಏನು ಸ್ಪೆಷಲ್? ಹೇಳ್ತೀನಿ ಸರ್, ಜಸ್ಟ್ ಲೈನ್ ಇದೆ ಒಂದು ನಿಮಿಷ. ಹಾಂ. ಅಲ್ಲ, ನೀವು ಅದು 18% ಹಾಕಿ ಗೌರ್ಮೆಂಟ್ ಖುಷಿಯಾಗಿ ಕಟ್ಟೋಣ, ಆದರೆ ನೀವು ಯಾಕೆ ಮೋಸ ಮಾಡ್ತಾ ಇದ್ದೀರಾ ನಮಗೆ? ಓಕೆ, ನೀವು ಕ್ಲೈಮ್ ಮಾಡಿದ್ಮೇಲೆ ನಿಮಗೆ ಬಂದಿರತಕ್ಕಂಥ 5% ಮಾತ್ರ ರಿಟರ್ನ್ ರಿಟರ್ನ್ಸ್ ನನ್ನ ಸಿಸ್ಟಮಲ್ಲಿ ಜನ್ರೇಟ್ ಆಗಿ ತೋರಿಸ್ತಿರೋದೇ 5%. ನೀವು ಫೈಲಿಂಗ್ ಮಾಡಿರೋದೇ 5%. ನಾನು ಫೈಲ್ ಮಾಡೋಕೆ ಹೋದರೆ ಆಗ್ತಾ ಇಲ್ಲ ಅದು. ಪ್ಲೀಸ್ ಒಂದು ನಿಮಿಷ ಲೈನ್ ಇರಿ. ಆಟೋದೆಲ್ಲ ತಗೊಳ್ತಾ ಇದೆ, ಆಟೋದು ಟಾಟಾ ಏಸ್ದು ಎಲ್ಲನೂ ತಗೊಳ್ತಾ ಇದೆ ಫೈಲಿಂಗ್. ಆದರೆ ಟೂ ವೀಲರ್ದು ಏನಿದೆ ಅದು ಅಮೌಂಟ್ ಮ್ಯಾಚೇ ಆಗ್ತಾಯಿಲ್ಲ ನಿಮಗೂ ನಮಗೂ. ಈ ಮಂತಲ್ಲಿ ನನಗೆ ಈ ಮಂತಲ್ಲಿ ಬುಕ್ ಮಾಡಿರೋದೆಲ್ಲ ನೆಕ್ಸ್ಟ್ ಮಂತ್ ಬರುತ್ತೆ, ಅದನ್ನು ನೋಡ್ತೀನಿ ನಾನು 3 ಫಾರ್ಮ್ ಅಂದರೆ ಬೇರೆ ನಂಬರಲ್ಲಿ ಬುಕ್ ಮಾಡಿರೋದೆಲ್ಲ ಇದೆ, ಅದನ್ನು ಆ ನಂಬರಲ್ಲೇ ಕಾಲ್ ಮಾಡ್ತೀನಿ. ಆರ್ಡರ್ ಐ ಡಿ ಹೇಳ್ತೀರಾ ಯಾವ 3 ಆರ್ಡರ್ದಲ್ಲ ಅಂತ ಹೇಳ್ಬಿಟ್ಟು? ಅದು ಬೇರೆ ಐ ಡಿಲಿ ಬುಕ್ ಮಾಡಿರೋದು, ಅದನ್ನು ಜನ್ರೇಟ್ ಮಾಡ್ತೀರಾ? ಅಲ್ಲ, ಈ ಆರ್ಡ್ರಲ್ಲಿ ಏನು ಸಮಸ್ಯೆ ಆಗಿದೆ ಇದರಲ್ಲೇ ಹೇಳಬೇಕು. ಈ ಆರ್ಡರ್ನು ನಾನು ಬುಕ್ ಮಾಡಿದ್ದೀನಿ, ಇದನ್ನು ಅದೇ ಥರ ಬರಬಾರ್ದು ಅಂತ ನಿಮ್ಗೆ ಕಾಲ್ ಮಾಡಿದೆ. ಡೇಟ್ ಆಫ್ ಆರ್ಡರ್ ಹೇಳಿ, ನಾನು ಅದನ್ನು ತಗೊಂಡು ಕಂಪ್ಲೇಂಟ್ ರೈಸ್ ಮಾಡ್ತಿದ್ದೀನಿ. ಅದಕ್ಕೆ ಕಂಪ್ಲೇಂಟ್ ರೈಸ್ ಮಾಡಲೇಬೇಕು ಸರ್. ನಾನು ಇದ್ರ ಬಗ್ಗೆ ನಾನು ತುಂಬ ಇದಾಗ್ತಾ ಇದೆ. ಮತ್ತೆ ರಾಘು ಸರ್ ಕೇಳ್ತಿರೋದು ಆರ್ಡರ್ ಐ ಡಿ ಹೇಳಿ ಸರ್ ಪ್ಲೀಸ್. ಯಾವತ್ತು ಡೇಟ್ ಹೇಳ್ತಾರೆ ಅದನ್ನು ನಾನು ತಗೊಂಡು ಮೆನ್ಷನ್ ಮಾಡಿ ಹೈಲೈಟ್ ಮಾಡ್ತೀನಿ. ಆರ್ಡರ್ ಐ ಡಿ ಫುಲ್ ಹೇಳ್ತೀನಿ, ಒಂದು ನಿಮಿಷ ಸರ್. CRN ಎಸ್ 11060 11060 76651 76651. ಓಕೆ, ಒಂದೇನಾ? ಇನ್ನೊಂದು ಹೇಳ್ತೀನಿ ಹೇಳಿ ಪ್ಲೀಸ್. CRN 1789 ಓಕೆ 432534 289. ನನಗೆ ತುಂಬ ಬುಕ್ ಮಾಡಿದ್ದೀನಿ, ಆದರೆ ಇವೆರಡನ್ನೇ ತೋರಿಸ್ತಾ ಇರೋದಲ್ಲಿ. ಇನ್ನೊಂದಿದೆ, ಅದು ಶೋ ಆಗ್ತಾ ಇಲ್ಲ ನನಗೆ. 390 ನನಗೆ ಫೈಲಿಂಗಲ್ಲಿ ಶೋ ಆಗ್ತಾ ಇಲ್ಲ. ಸರಿ, ಓಕೆ, ನಾನು ಇದನ್ನ ಮೆನ್ಷನ್ ಮಾಡಿದ್ದೀನಿ ಸರ್, ಇದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲ ಕ್ಲೀನಾಗಿ ಹೇಳ್ತೀನಿ ನೋಡ್ಕೊಳ್ಳಿ. 538 ರೂಪಾಯಿ ಆರ್ಡ್ರಿಗೆ ನನಗೆ 88 ರೂಪಾಯಿ GST ಹಾಕಿದ್ದೀರಾ. ನೀವು ರಿಟರ್ನ್ಸ್ ಫೈಲ್ ಮಾಡಿರೋದು 26 ರೂಪಾಯಿ 90 ಪೈಸಾ. ಓಕೆನಾ? ಮತ್ತೆ ಇನ್ನೊಂದು 19 ಅದು ಬಿಟ್ಬಿಡಿ, 19/9 ಬೇಡ. ಇದು ಬಂದು ಡೇಟ್ ಆಫ್ 29/9/25 ಅಲ್ಲಿ. ಓಕೆ, ಇನ್ನೊಂದು 289 ಇದೆ. 289 ಹೇಳ್ತೀನಿ ನೋಡ್ಕೊಳ್ಳಿ. 289 ನೀವು 7 ರೂಪಾಯಿ 23 ಪೈಸಾ, 7 ರೂಪಾಯಿ 23 ಹೇಳಿ ಸರ್ ಪ್ಲೀಸ್. ಫರ್ದರ್ ಹೈಯರ್ ಎಂಡ್ ಕಡೆಯಿಂದ ಅವರು ಫರ್ದರ್ ಸ್ಟೆಪ್ಸ್ ತಗೊಳ್ತಾರೆ. ಆರ್ಡರ್ ಐ ಡಿ ಹೇಳಿ ಸರ್. ಓಕೆ ಸರ್, ನನಗೆ ಕರೆಕ್ಟಾಗಿ ನೆಕ್ಸ್ಟ್ ಮಂತಿಂದ ಫೈಲಿಂಗ್ ಕರೆಕ್ಟಾಗಿ ಬರ್ಬೇಕು, ಇಲ್ಲಾಂದರೆ ನೀವು GST ಇದೆಲ್ಲ ನಮ್ಗೆ ಶೋನೇ ಮಾಡಬಾರ್ದು. ಎಸ್ ಸರ್, ಪ್ಲೀಸ್ ಆರ್ಡರ್ ಐ ಡಿ ಇದ್ರೆ ಹೇಳಿ, ಇಲ್ಲ ನಾನು ಇಶ್ಯೂನ ರೈಸ್ ಮಾಡ್ತೀನಿ ಪ್ಲೀಸ್ ರಿಕ್ವೆಸ್ಟ್. ಓಕೆ, ಆರ್ಡರ್ ಐ ಡಿ ಹೇಳಿದ್ದೀನಲ್ಲ, 2 ಐ ಡಿ ಹೇಳಿದ್ದೀನಿ. ಇನ್ನೊಂದು ಐ ಡಿದು ನನಗೆ ಬಂದಿಲ್ಲ, ನನಗೆ ನೋಟಿಫಿಕೇಶನ್ ಬಂದಿಲ್ಲ ಅದ್ರದ್ದು. ಓಕೆ ಸರ್, ಆಯಿತು. ಥ್ಯಾಂಕ್ ಯು ಫಾರ್ ಶೇರಿಂಗ್ ದ ಡೀಟೇಲ್ಸ್ ಸರ್. ಅಂಡ್ ಸಾರಿ ಫಾರ್ ಇನ್ಕನ್ಸಿಸ್ಟೆನ್ಸ್. ಕಂಪ್ಲೇಂಟ್ ರೈಸ್ ಆಗಿದೆ ಕನ್ಸರ್ನ್ ಟೀಮ್ಗೆ. ಟೀಮ್ ಕಡೆಯಿಂದ ಚೆಕ್ ಮಾಡಿಬಿಟ್ಟು ಗೆಟ್ ಬ್ಯಾಕ್ ಮಾಡ್ತಾರೆ. 48 ವರ್ಕಿಂಗ್ ಅವರ್ಸ್ ಒಳಗಡೆ ಕಾಲ್ ಬರುತ್ತೆ ನಿಮಗೆ. ಕಾಲ್ ಬಂದಾಗ ಎಷ್ಟು ಹೇಳಿದ್ರು ಕಾಲ್ ತಗೊಳ್ಳಿ. ಓಕೆ ಓಕೆ ಸರ್, ನಾನು ಇದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು ಸರ್, ನಿಮಗೆ ಶುಭ ದಿನ. ಮೇಡಮ್ ರಘು ಅಂತಾನೆ ಮಾತಾಡ್ತಿರೋದು, ಹೇಳಿ. ಥ್ಯಾಂಕ್ ಯು ಸರ್, ಕನ್ಫರ್ಮ್ ಮಾಡಿದ್ದೆ ಸರ್. ನೀವು ಒಂದು ನೆನ್ನೆ ಕಂಪ್ಲೇಂಟ್ ಬೆಳಗ್ಗೆ ಒಂದು 11:19 ಒಂದು ಕಂಪ್ಲೇಂಟ್ ಎಸ್ಕಲೇಟ್ ಮಾಡಿದ್ದೀರಾ. ಹೌದು. ಅಂದ್ರೆ GST ಕ್ಲೈಮ್ ಮಾಡ್ಲಿಕ್ಕೆ ಬರೀ 5% ಆಗ್ತದೆ, 18% ಡಿಡಕ್ಟ್ ಆಗ್ತಾ ಇದೆ ಅಂತ ಹೇಳಿ. ಹೌದು. ಓಕೆ, ಥ್ಯಾಂಕ್ ಯು ಸರ್, ಕನ್ಫರ್ಮ್ ಮಾಡಿದ್ದೆ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. 1 ನಿಮಿಷ ಸರ್, ಲೈನಲ್ಲಿ ಇದೆ, ಚೆಕ್ ಮಾಡ್ತೇನೆ ಡೀಟೇಲ್ಸ್. ಓಕೆ ಮೇಡಮ್, 2 ಐ ಡಿನೂ ಕೊಟ್ಟಿದ್ದೀನಿ ನಾನು, ಬುಕ್ಕಿಂಗ್ ಐ ಡಿ. ಅದು ಸರ್ ಇದೇ ನಂಬರಿಂದ ಬುಕ್ ಮಾಡಿರೋದಲ್ವಾ? ಇಲ್ಲ ಮೇಡಮ್, ನಮ್ಮದು ಇನ್ನೊಂದು ನಂಬರಲ್ಲಿ ಬುಕ್ ಮಾಡಿರೋದು. ಅದು ಫರ್ಮ್ ನಮ್ಮದು ಕಶ್ಯಪ್ ಅಪರೇಲ್ಸ್ ಅಂತ GST ನಂಬರು. ಸರ್ ಅಂದರೆ ಅದು ಆ ನಂಬರಿಂದ ನೀವು ಕಂಪ್ಲೇಂಟ್ ರೈಸ್ ಮಾಡಬೇಕು ಸರ್, ಆ ಥರ ನಾವು ಅಪ್ಡೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಗೊತ್ತಾಯ್ತು ಮೇಡಮ್. ಓಕೆ, ಅದಿರಲಿ, ಅದು ನಾನು ಆ ನಂಬರಲ್ಲೇ ಕಂಪ್ಲೇಂಟ್ ಮಾಡ್ತೀನಿ ನಿಮಗೆ. ನಾನು ಈ ನಂಬರಿಂದನೂ ಕೂಡ ಈ ಮಂತಲ್ಲಿ ಬುಕ್ಕಿಂಗ್ ಆಗಿದೆ. ಆ ಒಂದು ಆರ್ಡ್ರು ಅಥವಾ 2 ಆರ್ಡ್ರು ಏನೋ ಮಾಡಿದ್ದೀನಿ. ಅದಕ್ಕೆ ನನಗೆ ನೆಕ್ಸ್ಟ್ ಮಂತ್ ಫೈಲಿಂಗ್ 18% ಬರಬೇಕು. ನನಗೆ ಇವಾಗ ಮ್ಯಾಚ್ ಆಗ್ತಾ ಇಲ್ಲ. ಓಕೆನಾ? ಓಕೆ, ಆ ನಂಬರಿಂದ ನಾನು ಕಂಪ್ಲೇಂಟ್ ಮಾಡ್ತೀನಿ. ಅದಕ್ಕೆ ರೀಫಂಡ್ ಸಿಗುತ್ತಲ್ವಾ?
ಒಂದ್ ನಿಮಿಷ ಸರ್, ಅರ್ಥ ಆಯ್ತು, ಅದನ್ನ ಚೆಕ್ ಮಾಡ್ತಿದ್ದೀನಿ ಸರ್ ಡೀಟೇಲ್ಸ್. ಒಂದ್ ನಿಮಿಷ line ಓಕೆ, ಇಲ್ಲ ನೀವು ಒಂದು ಕರೆಕ್ಟಾಗಿ ಹೇಳಿ, ನೀವು 18% ಫೈಲಿಂಗ್ ಮಾಡ್ತಾ ಇದ್ದೀರಾ ಅಥವಾ 5% ಫೈಲಿಂಗ್ ಮಾಡ್ತಾ ಇದ್ದೀರಾ ಅಂತ. ಸರ್ ಆಕ್ಚುಲಿ GST ಇರೋದು 18% ಸರ್. ಹಾಂ, 18% ಟ್ರಕ್ಗೆ 5%, ಆಟೋಗೆ 5% ಅಂತ ಹೇಳ್ತೀರಾ. ಆದರೆ ಟೂ ವೀಲರ್ಗೆ ಮಾತ್ರ 18% ಅಂತ ಹೇಳ್ತಾ ಇದ್ದೀರಾ. ರ್ಯಾಪಿಡೋದಲ್ಲಾಗಲಿ, ಊಬರಲ್ಲಾಗಲಿ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಾಗಲಿ ಬರೀ 5% ಫೈಲಿಂಗ್ ಮಾಡ್ತಾ ಇದ್ದಾರೆ. ಅವರೆಲ್ಲ GST ನಂಬರ್ ತಗೊಳ್ತಾ ಇಲ್ಲ ಸದ್ಯಕ್ಕೆ ನಮ್ಮ ಹತ್ರದಿಂದ. ಅವ್ರು ಯಾವ ಥರ ಫೈಲಿಂಗ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಆದರೆ ನೀವು GST ನಂಬರ್ ತಗೊಳ್ತಾ ಇದ್ದೀರಾ, ಬಿಸ್ನೆಸ್ ಟು ಬಿಸ್ನೆಸ್ ಅಂತ. ಓಕೆನಾ? ಸರ್ ಅಂದ್ರೆ ಕ್ಲೈಮ್ ಮಾಡ್ಬೋದು ಅಂತ ಹೇಳಿ ಇವಾಗ ಮಾಡ್ತಾ ಇರೋದು. ಹಾಂ, ಓಕೆ. ಇವಾಗ ನನಗೆ ಶೋ ಆಗ್ತಿರೋದು ಯಾವ ಥರ ಅಂದರೆ, ನೀವು ಲಾಸ್ಟ್ ಮಂತ್ 29ನೇ ತಾರೀಕು 30ನೇ ತಾರೀಕು ಆರ್ಡ್ರ್ ಬುಕ್ ಮಾಡಿದ್ದೀನಲ್ಲ, ಅವೆಲ್ಲ ಟೂ ವೀಲರ್ ಆರ್ಡ್ರುಗಳು. ಅದಕ್ಕೆ ನನಗೆ ಬರೀ 5% ಫೈಲಿಂಗ್ ಮಾಡಿದ್ದೀರಾ. ಖಂಡಿತ ಸರ್, ಅರ್ಥ ಆಯ್ತು ಸರ್. ಹಾ. ಆಕ್ಚುಲಿ ಇದು ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಇಲ್ಲ. ಲೈಕ್ ನೀವು ಬರೀ 5% ಮಾತ್ರ ಕ್ಲೈಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಹೌದು. ಸೊ ಈ ಕೇಸ್ ಅದು ಸೂಪರ್ವೈಸರ್ಗೆ ಫಾರ್ವರ್ಡ್ ಮಾಡ್ತೀನಿ ಸರ್. ಇಶ್ಯೂಸ್ ನಿಮ್ಮ ಸೂಪರ್ವೈಸರ್ಗೂ ಏನು ಗೊತ್ತಿರಲ್ಲ ಮೇಡಮ್. ಅಕೌಂಟೆಂಟು ಇಲ್ಲ, ನಿಮ್ಮ ಕಂಪ್ನಿ ಹ್ಯಾಂಡ್ಲ್ ಮಾಡೋ ಆಡಿಟ್ರಿಗೆ ಕನೆಕ್ಟ್ ಮಾಡಬೇಕು ನನಗೆ. ಸರ್ ಆ ಥರ ಆಪ್ಷನ್ ಇಲ್ಲ. ಇಲ್ಲ, ನಿಮ್ಮ ಸೂಪರ್ವೈಸರ್ ಅಕೌಂಟೆಂಟಾ ಇಲ್ಲ BCom ಓದಿದಾರಾ? ಅದ್ರ ಬಗ್ಗೆ ಒಂದು ಮಾಹಿತಿ ಇದೆಯಾ? GST ಬಗ್ಗೆ ಏನಾದ್ರು ತಿಳ್ಕೊಂಡಿದ್ದೀರಾ? ಸರ್ ಅರ್ಥ ಆಯ್ತು ನಿಮ್ಗೆ. ಗೊತ್ತಾಯ್ತು ಮೇಡಮ್. ಇವಾಗ ಒಂದು ನಾನು ಹೇಳೋದು ಕೇಳಿಸ್ಕೊಳ್ಳಿ. ಒಂದು, ನೀವು ಕಂಪ್ನಿಯಲ್ಲಿ ಶೋ ಮಾಡ್ತಾ ಇದ್ದೀರಾ ಅಂದರೆ, ನಾವು ಬುಕ್ಕಿಂಗ್ ಮಾಡಬೇಕಾದ್ರೆ ಕನ್ಸ್ಯೂಮರ್ ಆಗಿ ನೀವು GST ಅಂತ ತೋರಿಸ್ತಾ ಇದ್ದೀರಾ ಅಂದರೆ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನೀವು ತಿಳ್ಕೊಂಡಿರ್ಬೇಕು. ಇಲ್ಲ ಅಂಡರ್ ಸೆಕ್ಷನ್ ಇದ್ರ ಪ್ರಕಾರ ನಾವು ಟೂ ವೀಲರ್ಗೆ GST ಆಗ್ತಾ ಇದ್ದೀವಿ, ಅಂಡರ್ ಸೆಕ್ಷನ್ ಇದ್ರ ಪ್ರಕಾರ ನಾವು 4 ವೀಲರ್ಗೆ GST ಆಗ್ತಾ ಇದ್ದೀವಿ ಅಂತ ನೀವು ಒಂದು ಗೌರ್ಮೆಂಟಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟಿದ್ದೀರಾ ಅದನ್ನು ನಮ್ಗೆ ಹೇಳ್ಬಿಟ್ರೆ ನಾನು ಅಲ್ಲಿ ಹೋಗಿ ಸರ್ಚ್ ಮಾಡಿ ನಾನು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ಹೇಳ್ತೀನಿ. ಓಕೆ. ನನಗೆ ಮೇಲ್ ಕಂಡಂತೆ ನನ್ನ ಆರೋಪ ಬಂದಿದ್ದು ನಿಮ್ಗೆ ಮೇಲೆ. ನಾನು ಕಂಪ್ಲೇಂಟ್ ಇವಾಗ ಇನ್ನೂ ಮಾಡಿಲ್ಲ, ಮಾಡ್ಬೇಕು. ನಾನು ಆರೋಪ ಮಾಡ್ತಾ ಇರೋದು, ನೀವು ಫೈಲಿಂಗ್ ಮಾಡಿರೋದು ನನಗೆ ಸಿಸ್ಟಮಲ್ಲಿ, ನನಗೆ GST ಸಿಸ್ಟಮಲ್ಲಿ ತೋರಿಸ್ತಾ ಇರೋದು. ನಾನು ರಿಟರ್ನ್ ಫೈಲ್ ಮಾಡೋಕೆ ಹೋದರೆ ತಗೊಳ್ತಾ ಇಲ್ಲ, ಟೂ ವೀಲರ್ದು ತಗೊಳ್ತಾ ಇಲ್ಲ. ಯಾಕಂದರೆ 538 ರೂಪಾಯಿ ಆರ್ಡ್ರಿಗೆ 87 ರೂಪಾಯಿ GST ಹಾಕಿದ್ದೀರಾ, ನನಗೆ 26 ರೂಪಾಯಿ ರಿಟರ್ನ್ಸ್ ಕೊಟ್ಟಿದ್ದೀರಾ. ಇನ್ನು ಬ್ಯಾಲೆನ್ಸ್ ಅಮೌಂಟ್ ಎಲ್ಲೋಯ್ತು? 13% GST ನನಗೆ ಲಾಸ್ ಆಗ್ತಾ ಇದೆ ಕಂಪ್ನಿಲಿ. ನಿಮ್ಮ ಸೂಪರ್ವೈಸರ್ಗೆ ಒಂದು ನಯ ಪೈಸಾನು ಗೊತ್ತಿರಲ್ಲ. ಸೂಪರ್ವೈಸರ್ ಅಕೌಂಟೆಂಟು ಅಲ್ಲ. ನನಗೆ ಬೇಕಾಗಿರೋದು ಅಕೌಂಟ್ ಟೀಮ್ಗೆ ಕನೆಕ್ಟ್ ಮಾಡಿಕೊಡಿ, ಅಕೌಂಟ್ ಟೀಮಲ್ಲಿ ನಾನು ಮಾತಾಡ್ತೀನಿ. ಸರಿ ಸರ್, ನಾನು ಮೆನ್ಷನ್ ಮಾಡಿರ್ತೀನಿ ಥರ ನೀವು ಬಂದು ಅಕೌಂಟ್ ಟೀಮ್ ಅವ್ರ ಜೊತೆ ಮಾತಾಡ್ಬೇಕಂತ ಹೇಳ್ತಿದ್ದೀರಾ ಅಲ್ವಾ? ಹೌದು. ಇಲ್ಲ, ನೀವು ಕರೆಕ್ಟಾಗಿ ನನಗೇನು ಇನ್ವಾಯ್ಸ್ಗಳು ಕೊಟ್ಟಿದ್ದೀರಾ ಅದ್ರ ಪ್ರಕಾರ ನೀವು ಫೈಲ್ ಮಾಡಿ. ನಾನು ಇನ್ವಾಯ್ಸ್ಗಳನ್ನ ನಾನು ಎಂಟ್ರಿ ಮಾಡಿಬಿಟ್ಟು ಸಿಸ್ಟಮಲ್ಲಿ ಇವಾಗ ನಾನು ಎಡಿಟ್ ಕೂಡ ಮಾಡೋಕ್ಕಾಗಲ್ಲ. ಸಿಸ್ಟಮಲ್ಲಿ 18% ಅಂತ ತೋರಿಸಿರೋದನ್ನ ನಾನು 5%ಗೆ ಎಡಿಟ್ ಮಾಡೋ ಆಪ್ಷನ್ ಇಲ್ಲ ನಮ್ಮ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ. ಮತ್ತು ನಾನು GST ಫೈಲಿಂಗ್ ಮಾಡಿಲ್ಲ ಅಂದರೆ ಅದು ನನಗೆ ಲೆಜ್ಜರಲ್ಲಿ ಮೈನಸ್ ತೋರಿಸುತ್ತೆ. ನನಗೆ ಕಂಪ್ನಿಗೆ ಪ್ರಾಬ್ಲಮ್ ಆಗುತ್ತೆ. ಒಂದು ಪೈಸಾ ಮಿಸ್ಟೇಕ್ ಆದ್ರೂ ನಮ್ಮ ಕಂಪ್ನಿ ನನ್ನ ಕೇಳ್ತಾರೆ ಬಂದು. ಅರ್ಥ ಆಯ್ತು ಸರ್ ನನಗೆ ನೀವು ಹೇಳ್ತಾ ಹಾಂ, ಇರೋದು. ಅಲ್ಲ ನೀವು ಈ ಥರ ಮಾಡೋದಿದ್ರೆ ನೀವು ಅಲ್ಲಿ ಬಿಲ್ಲಲ್ಲಿ GST ಅಂತ ಏನೂ ತೋರಿಸ್ಬೇಡಿ. ಇವಾಗ ಆಟೋಗೆ ಯಾವ ಥರ ಮಾಡ್ತಾ ಇದ್ದೀರಾ, 4 ವೀಲರ್ಗೆ ಯಾವ ಥರ ಮಾಡ್ತಾ ಇದ್ದೀರಾ, ಆ ಥರ ಮಾಡಿದ್ರೆ ಒಳ್ಳೇದು. ನೀವು ಆಮೇಲೆ ಏನಾದ್ರು ಮಾಡ್ಕೊಳ್ಳಿ. ನಾನು ಅವಾಗ ಬಿಲ್ಲಲ್ಲಿ ನಾನು ಇಲ್ಲಿ ಏನು ತೋರಿಸಿಲ್ಲ ಅಂದ್ಬಿಟ್ಟು ನಾನು ಇದು ಮಾಡ್ತೀನಿ. ನೀವು ಇಲ್ಲಿ ತೋರಿಸ್ಬಿಟ್ಟು ಇಲ್ಲಿ ತೋರಿಸೋದೊಂದು ಅಲ್ಲಿ ಕೊಡೋದೊಂದು ಮಾಡಿದ್ರೆ ಹೆಂಗೆ ಇದು? ಸರಿ ಸರ್, ಅರ್ಥ ಆಯ್ತು ನನಗೆ. ನಾನು ಫಾರ್ವರ್ಡ್ ಮಾಡಿರ್ತೀನಿ ಅಕೌಂಟ್ ಟೀಮ್ ಅವ್ರ ಜೊತೆ ಮಾತಾಡ್ಬೇಕಂತ ಹೇಳಿ. ಟೀಮ್ ಕಡೆಯಿಂದ ಚೆಕ್ ಮಾಡಿ ಕಾಲ್ ಮಾಡ್ತಾರೆ. ಓಕೆ, ಇದನ್ನ ನಾನು ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ ಮೇಡಮ್, ಕಾಲ್ ರೆಕಾರ್ಡು. ಖಂಡಿತ ಸರ್, ಹಾಕ್ತೀನಿ. ಥ್ಯಾಂಕ್ ಯು ಮೇಡಮ್. ಇದನ್ನು ನೀವು ಅಕೌಂಟ್ಸ್ ಟೀಮ್ಗೆ ಹೈಲೈಟ್ ಮಾಡಿ ನನಗೆ ಅಲ್ಲಿಂದ ಕಾಲ್ ಬ್ಯಾಕ್ ಬರಲಿ, ಅದನ್ನು ಸೇರಿಸಿ ಹಾಕ್ತೀನಿ. ಮೆನ್ಷನ್ ಮಾಡಿದ್ದೀನಿ ಸರ್ ಅಕೌಂಟ್ ಟೀಮಿಗೆ. ಓಕೆ. ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇಲ್ಲ? GST ಅಂದರೆ ಏನು ಗೊತ್ತಿಲ್ಲ ನಿಮಗೆ? GST ಅಂದ್ರೆ ಗೊತ್ತಿಲ್ಲ ಅಂತ ನಾನು ಹೇಳಿಲ್ಲ. ನಾನು ಹೇಳಿದ್ದು ಅಲ್ಲ 18% ಆಯ್ತು ಮೇಡಮ್. 18% ಏನು ಕಾರಣಕ್ಕೆ ನೀವು ಆಗ್ತಾ ಇದ್ದೀರಾ ಟೂ ವೀಲರ್ಗೆ? ಸರ್ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಸರ್ ಕಂಪನಿ ಕಡೆಯಿಂದ ಟೂ ವೀಲರ್ ಲಾಜಿಸ್ಟಿಕ್ ಸರ್ವಿಸಸ್ಗೆ ಬಂದು 18% GST ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸರ್. ಸೊ ಅದೇ ಇನ್ಫಾರ್ಮೇಶನ್ ಓಕೆ. ಇವಾಗ ಟೂ ವೀಲರ್ಗೆ ನೀವು 18% ಅಂತ ಹೇಳ್ತಾ ಇದ್ದೀರಾ, ಆದರೆ ಬೇರೆ ಕಂಪ್ನಿಯವರೆಲ್ಲ ಯಾಕೆ 5% ಆಗ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ. ನನಗೆ ಬೇರೆ ಕಂಪ್ನಿಯವ್ರ ಬಗ್ಗೆ ಆಯ್ತು ಮೇಡಮ್, ಆಯಿತು. ಆಟೋಗೆ ಯಾಕೆ 5%, ಮತ್ತು 4 ವೀಲರ್ಗೆ ಯಾಕೆ 5%? ಅದನ್ನು ಇದೇ ಸೇಮ್ ಸರ್ವಿಸ್ ಅಲ್ವಾ ಕೊಡೋದು?
ಸರ್ ಅರ್ಥ ಆಯ್ತು. ನಾನು ಅದಕ್ಕೆ ಸರ್ ನಿಮ್ಗೆ ಇನ್ಫಾರ್ಮೇಶನ್ಗೆ ನಾನು ಕೇಸ್ ಫಾರ್ವರ್ಡ್ ಮಾಡಿರ್ತೇನೆ, ಅವ್ರು ಚೆಕ್ ಮಾಡಿ ಹೆಲ್ಪ್ ಮಾಡ್ತಾರೆ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಅಕೌಂಟ್ಸ್ ಟೀಮ್ ಕನೆಕ್ಟ್ ಮಾಡಿ. ನಿಮ್ಮ ಸೂಪರ್ವೈಸರ್ ಬೇಡ, ಅವರು ವೇಸ್ಟ್ ಅನಿಸುತ್ತೆ ನನಗೆ, ಅವ್ರು ಬೇಡ. ಅಲ್ಲ ಸರ್, ಕಶ್ಯಪ್ ಅಪರಲ್ಸಿಂದ. ಹಾಂ ಹೇಳಿ ಸರ್. ಸರ್ ಜಿ ಎಸ್ ಟಿದೆಲ್ಲ ಕಳಿಸಿದ್ರಲ್ಲ ನಮಗೆ ನೋಡೋಕ್ಕೆ, ಚೆಕ್ ಮಾಡೋಕ್ಕೆ. ಹಾಂ ಅದರಲ್ಲಿ ಪೋರ್ಟರ್ದು ಒಂದು ಕೆಲವು ಬಿಲ್ ಇದೆ. ಹಾಂ ಅದರಲ್ಲಿ ಕೆಲವು ಟೂ ವೀಲರ್ಗೆ 18% ಹಾಕಿದ್ದಾರೆ ಜಿ ಎಸ್ ಟಿ ನಮಗೆ. ಹಾಂ ಓಕೆ. 18% ಅವರು 5% ತೋರಿಸಿದಾರಲ್ಲ ಸರ್, ಅದೇನು ಮಾಡೋದು, ಹೆಂಗೆ ಮಾಡೋದು? ಅಂದರೆ ನೀವು ನಿಮಗೆ 18% ಹಾಕಿದ್ದಾರೆ, ಅವರು ಫೈಲಿಂಗ್ ಬುಕ್ ಮಾಡಿ. ಫೈಲಿಂಗ್ ಮಾಡಿರೋದು 5%. ಅಲ್ಲೇ ನೋಡಿ ಬೇಕಾದ್ರೆ ಹೇಳ್ತೀನಿ, ಬೇಕಾದ್ರೆ ಎಕ್ಸೆಲ್ ಓಪನ್ ಮಾಡಿ. ಟೂ ವೀಲರ್ಗೆ 18% ಆಗ್ತಾ ಇದ್ದಾರೆ. ನಾವು ಕೇಳಿದ್ರೆ 18 ಅಂತ ತೋರಿಸ್ತಾರೆ, ಅಲ್ಲಿ ನೋಡಿದ್ರೆ ಫೈಲಿಂಗ್ ಮಾಡೋದು ಈ ಥರ. ಯಾರು ಕೇಳಲ್ವಲ್ಲ ಅದಕ್ಕೆ. ಹೌದಾ? ನಿಮಗೆ ನೀವು ನೋಡಿ. ನಾವೇನು ಮಾಡೋದಕ್ಕಾಗಲ್ಲ ಸರ್, ಅವ್ರಿಗೆ ಕೇಳಬೇಕಾಗುತ್ತೆ. ಇವಾಗ ಎಷ್ಟು ಪರ್ಸೆಂಟ್ ಹಾಕಿದ್ದೀರಾ ಹೇಳಿ ಕರೆಕ್ಟಾಗಿ ನೋಡ್ಬಿಟ್ಟು ಅದರಲ್ಲಿ. ಒಂದು ನಿಮಿಷ ಓಪನ್ ಮಾಡ್ತೀನಿ ಸರ್. ನಾನು ಹೇಳಕ್ ಬದಲು ನಿಮ್ಮ ಹತ್ರ ಕ್ಲಾರಿಟಿ ತಗೊಬಿಟ್ಟು ಆಮೇಲೆ ಮಾತಾಡೋದು ಒಳ್ಳೇದಲ್ವಾ ಅವ್ರ ಹತ್ರ ಅಂತ. ಹಾಂ ಅದಕ್ಕೆ ಒಂದು ನಿಮಿಷ. ಹಾಂ ಹೌದು. ಅದರಲ್ಲಿ ನಮಗೆ ಟೂ ವೀಲರ್ಗೆ ಅವರು 18% ಜಿ ಎಸ್ ಟಿ ಹಾಕಿದ್ದಾರೆ. ಓಕೆ. ನಮಗೆ ಕೊಟ್ಟಿರೋ ಇನ್ವಾಯ್ಸಲ್ಲಿ. ಆದರೆ ನಿಮಗೆ ಶೋ ಆಗ್ತಾ ಇರೋದಲ್ಲಿ 5%, ಅದಕ್ಕೋಸ್ಕರ. ಓಕೆ ಸರ್. ಅದು ನೀವು ಅವ್ರ ಹತ್ರ ಮಾತಾಡಿದ್ರಾ? ಮಾತಾಡಿದೆ, ಅವರು 18 ಹಾಕ್ತೀವಿ ನಾವು, ಆ ಥರ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಿಮ್ಮ ಹತ್ರ ಕ್ಲಾರಿಟಿ ತಗೊಳಕ್ಕೆ ಯಾವ ಥರ ಕರೆಕ್ಟಾಗಿ ಮಾಡಿದಾರಾ ಹೆಂಗೆ ಅಂತ. ಸರ್ ಒಂದು ನಿಮಿಷ ಇರಿ, ನಾನು ಚೆಕ್ ಮಾಡ್ತೀನಿ ಇನ್ನೊಂದು ಸತಿ. ಯಾವ ಬಿಲ್ ನಂಬರ್ ಬೇಕಾರಂತ ಹೇಳ್ತೀನಿ ನಾನು. ಸರ್ ಪೋರ್ಟರ್ದಲ್ವಾ? ಹಾಂ, ಪೋರ್ಟರ್ದು ನಾನು ಆರ್ಡ್ರ್ ನಂಬರ್ ಹೇಳ್ತೀನಿ ಬೇಕಾದ್ರೆ ನೋಡಿ. ಅದು ಹಾಂ ಹೇಳಿ. ಅದರಲ್ಲಿ 29th ಸೆಪ್ಟೆಂಬರ್ದು. 29 ಸೆಪ್ಟೆಂಬರ್. ಓಕೆ. ಅದರಲ್ಲಿ 530 ಅಮೌಂಟ್ ಇದೆ ನೋಡಿ. 538 ಇದೆ. 538ಗೆ ನಮಗೆ 82 ರೂಪೀಸ್ ಜಿ ಎಸ್ ಟಿ ಬಿಲ್ ಕೊಟ್ಟಿದ್ದಾರೆ. ಓಕೆ. ಇಲ್ಲಿ 13 ಹಾಕ್ಕೊಂಡಿದ್ದಾರೆ. ಹೌದು, 5% ಬರುತ್ತೆ ಲೆಕ್ಕ. ಹೌದು. ಅವರು ಟೂ ವೀಲರ್ದು, ಅದು ಆ್ಯಕ್ಚುಲಿ ಅದು ಟೂ ವೀಲರ್ಗೆ ಅವರು 18% ಅಂತ ಹೇಳ್ತಾ ಇದ್ದಾರೆ. ನಮಗೆ ಕೊಟ್ಟಿರೋದು 18% ಬಿಲ್ಲು, ನಿಮಗೆ ಫೈಲ್ ಮಾಡಿರೋದು 5 ಅಲ್ವಾ? ಹೌದು ಸರ್. ಸರ್ ಅವರಲ್ಲಿ ಏನು ಪೋರ್ಟಲಲ್ಲಿ ಏನು ಫೈಲ್ ಮಾಡಿದಾರೋ ಅದೇ ನಂಗೆ ಇಲ್ಲಿ ತೋರಿಸುತ್ತೆ. ನೀವು ಅವ್ರ ಹತ್ರನೇ ಕೇಳ್ಕೊಬೇಕಾಗುತ್ತೆ ಸರ್. ಮೇಡಮ್, ಮತ್ತೆ ನಾವು ಇವಾಗ ಫೈಲ್ ಮಾಡಿದ್ರೆ 18% ಅವ್ರು ಕ್ಲೈಮ್ ಮಾಡೋಕ್ಕಾಗಲ್ವಾ ಹಂಗೆ? ಸರ್ ನಾವು ಫೈಲ್ ಮಾಡೋಕ್ಕಾಗಲ್ಲ ಸರ್, ಈ ಪರ್ಚೇಸ್ ಅಲ್ವಾ, ಅವರೇ ಮಾಡಬೇಕು. ಓಕೆ, ಅವರು ಮಾಡಿರೋದೇ 5%. ಹೌದು. ಅವ್ರು ಅಮೆಂಡ್ ಮಾಡ್ಕೋಬೋದು ಸರ್. ಇವಾಗ ಅಂದರೆ ಅವ್ರದ್ದು 3B ಇನ್ನೂ ಫೈಲ್ ಆಗಿಲ್ಲ ಅಂತಂದರೆ ಅಮೆಂಡ್ ಮಾಡ್ಕೊಬೋದು. ಅಮೆಂಡ್ ಮಾಡ್ಕೊಂಡ್ಬಿಟ್ಟು ಓಕೆ ನಂಗೆ ಹೇಳಿದ್ರೆ ನಾನು ಇದು ಮಾಡ್ಕೋತೀನಿ. ನಿಮಗೆ ನೆಕ್ಸ್ಟ್ ಮಂತಲ್ಲಿ ಅದು ಇನ್ಪುಟ್ ಬರುತ್ತೆ, ಅಂದರೆ ಆ ಅಮೌಂಟ್ ನಿಮಗೆ ಕ್ರೆಡಿಟ್ ಆಗೋದು. ಓಕೆ ಮೇಡಮ್. ಅವರು ನಮಗೆ ಎಲ್ಲ ಅಂತ ಮೇಡಮ್, ಎಲ್ಲರಿಗೂ ಅದೇ ಥರ ಮೋಸ ಮಾಡ್ತಾ ಇದ್ದಾರೆ. ಕೇಳೋರ್ಗೆ ಮಾತ್ರ ರೀಫಂಡ್ ಮಾಡ್ತಾ ಇದ್ದಾರೆ. ಹಂಗಾದ್ರೆ ನೀವು ಕೇಳಿ ಇದು ಮಾಡಿ ಸರ್. ನೀವು ನೋಡಿ ಚೆಕ್ ಮಾಡ್ಕೊಂಡಿದ್ದೀರಲ್ವಾ, ಸೊ ಇವಾಗ ಕೇಳಿ ನೀವು. ಈಗ ತುಂಬಾ ಬಿಲ್ಗಳು ಮಾಡಿದೀವಿ, ನೀವೇ ನೋಡ್ತಾ ಇದ್ದೀರಲ್ಲ ಅಲ್ಲಿ. ಹೌದು ಸರ್, ಎಷ್ಟೊಂದಿದೆ. ಎಲ್ಲಾನು ಹಂಗೆ ಇರೋದಾ? ಅದು ಆಟೋಗೆ ಮತ್ತೆ ಟ್ರಕ್ಗೆ ಮಾತ್ರ 5%. ಟೂ ವೀಲರ್ ಬುಕ್ ಮಾಡ್ತೀವಲ್ಲ ಅದಕ್ಕೆ 18 ಅಂತೆ. ಸರ್ ಹಂಗಾದ್ರೆ ನೀವು ಒಂದು ಬಿಲ್ ಮಾತ್ರನೇ ರಾಂಗ್ ಇದೆಯಾ ನಿಮ್ಗೆ ಇಷ್ಟಕ್ಕೆ, ಅಥವಾ ಎಲ್ಲ ಬಿಲ್ಲು ರಾಂಗ್? ಒಂದು 3-4 ಬಿಲ್ಲು. ಆದರೆ ಸಣ್ಣ ಅಮೌಂಟ್ ಇದೆಯಲ್ಲ ನೋಡಿ, ಅಂದರೆ 24ನೇ ತಾರೀಕಿಂದ ಸೆಪ್ಟೆಂಬರ್ 24 ಮೇಲೆ ಅವರು ಜಿ ಎಸ್ ಟಿ 18 ಆಗ್ತಾ ಇರೋದು. ಓಕೆ. ಅದರಿಂದ ಆಚೆಗೆ ಎಷ್ಟು ಬಿಲ್ಗಳಿದೆ ಅವೆಲ್ಲನೂ ಅವರು ಆ ಥರ 5% ಮಾಡಿದ್ದಾರೆ. ಸರ್ ಅದು ಏನಾಗಿದೆ ಅಂತಂದ್ರೆ ಅದಕ್ಕೂ ಮುಂಚೆ ಪರ್ಸೆಂಟೇಜು ಬೇರೆ ಇತ್ತು, ಇವಾಗ 23rd ಆದ್ಮೇಲೆ ಬೇರೆ ಚೇಂಜ್ ಆಗಿದೆ. ಮೇ ಬಿ ಅದಕ್ಕೆ ಇದಾಗಿರ್ಬೋದು ಅನ್ಸುತ್ತೆ. ನೀವು ಇವಾಗ ಒಂದ್ಸತಿ ನಿಮಗೆ ಗೊತ್ತಿದ್ರೆ ಅವ್ರನ್ನ ಕೇಳಿ ಸರ್. ಹೌದೌದು. ಅಲ್ಲ, ಅವ್ರು ಹೇಳಿದ ಪ್ರಕಾರ ನಮಗೆ ಬಿಲ್ ಕೊಟ್ಟಿರೋ ಪ್ರಕಾರನೇ 18 ತೋರಿಸ್ತಾ ಇರೋದು. ಆದರೆ ಫೈಲ್ ಮಾಡಿರೋದು 5 ಅವರು. ಹಾಗಾದ್ರೆ ಅವ್ರನ್ನ ಕೇಳಿ ಸರ್, ಅವ್ರು ಚೇಂಜ್ ಮಾಡ್ಕೋಬೋದು. ಇನ್ನೂ GST 3B ಫೈಲ್ ಮಾಡಿಲ್ಲ ಅಂತಂದ್ರೆ ಓಕೆ, ಅವ್ರಿಗೆ ಒಂದ್ಸತಿ ಕಾಲ್ ಮಾಡಿ ಚೇಂಜ್ ಮಾಡ್ಕೊಳಕ್ಕೆ ಹೇಳಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.